ಇವತ್ತಿನ ಕ್ಲಾಸಲ್ಲಿ ಹೊಸ ಕಾನ್ಸೆಪ್ಟ್ಗೆ ಹೋಗ್ತಿದ್ದೀವಿ. ಟೈಮ್ ಆ್ಯಂಡ್ ವರ್ಕು ತುಂಬಾ ಇಂಪಾರ್ಟೆಂಟು. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಾವು ಟೈಮ್ ಆ್ಯಂಡ್ ವರ್ಕ್ ರಿಲೇಟೆಡ್ ಕ್ವೆಶನ್ಸ್ನ ಒಂದು ಕ್ವೆಶನ್ನ ನಾವು ಎಕ್ಸ್ಪೆಕ್ಟನ್ನು ಮಾಡ್ಬೋದು. ಟೈಮ್ ಆ್ಯಂಡ್ ವರ್ಕಲ್ಲಿ ನಾವು 2 ವೇಸ್ ಆಗಿ ಡಿವೈಡ್ ಮಾಡ್ಬೋದು. ಒಂದು ಸಿಂಗಲ್ ಪರ್ಸನ್ ಹೇಗೆ ವರ್ಕನ್ನು ಮಾಡಿದಾಗ ಟೈಮ್ ಆ್ಯಂಡ್ ವರ್ಕ್ನ ನಾವು ಕ್ಯಾಲ್ಕುಲೇಟನ್ನು ಮಾಡಬೇಕಾಗುತ್ತೆ. ಇನ್ನೊಂದು ಗ್ರೂಪ್ ಆಫ್ ಪರ್ಸನ್ಸ್. ಓಕೆ, ನಾವು ಸಿಂಗಲ್ ಪರ್ಸನ್ನ ಟೈಮ್ ಆ್ಯಂಡ್ ವರ್ಕ್ನ ಕ್ಯಾಲ್ಕುಲೇಟನ್ನು ಮಾಡಬೇಕಾದ್ರೆ ನಾವು RTW ಮೆಥಡನ್ನು ಯೂಸ್ ಮಾಡ್ತೀವಿ. ಗ್ರೂಪ್ ಆಫ್ ಪರ್ಸನ್ಸ್ ವರ್ಕನ್ನು ನಾವು ಕ್ಯಾಲ್ಕುಲೇಟನ್ನು ಮಾಡಬೇಕಾದ್ರೆ MDH ಮೆಥಡನ್ನು ಏನು ಮಾಡ್ತೀವಿ, ಯೂಸನ್ನು ಮಾಡ್ತೀವಿ. ಇವತ್ತಿನ ಕ್ಲಾಸಲ್ಲಿ ಸಿಂಗಲ್ ಪರ್ಸನ್ ಟೈಮ್ ಆ್ಯಂಡ್ ವರ್ಕ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ನೋಡೋಣ. ಅದರಲ್ಲಿ RTW ಮೆಥಡನ್ನ ನಾವು ನೋಡ್ತೀವಿ. ಅದಕ್ಕೂ ಮುಂಚೆ ಒಂದು ಕ್ವೆಶನ್ನ ನೋಡೋಕ್ಕೂ ಮುಂಚೆ ಒಂದು ಬೇಸಿಕ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಒಂದಿಷ್ಟು ಫಾರ್ಮುಲಾ ನಮಗೆ ನೆನಪಲ್ಲಿ ಇರಬೇಕು. RTW ಮೆಥಡ್ ಅಂದರೆ R ಅಂದರೆ ರೇಟು, T ಅಂದರೆ ಟೈಮು, W ಅಂದರೆ ವರ್ಕ್. ಓಕೆ, ವರ್ಕನ್ನು ಕ್ಯಾಲ್ಕುಲೇಟನ್ನು ಮಾಡಬೇಕಾದ್ರೆ ರೇಟ್ ಇಂಟು ಟೈಮ್, ರೇಟ್ನ ಮತ್ತು ಟೈಮ್ನ ಮಲ್ಟಿಪ್ಲಿಕೇಶನನ್ನು ಮಾಡಿದ್ರೆ ನಮಗೆ ವರ್ಕು ಸಿಗುತ್ತೆ. ಅದೇ ರೀತಿ ನಮಗೆ ರೇಟ್ ಸಿಗಬೇಕು ಅಂದರೆ ವರ್ಕ್ ಈಸ್ ಡಿವೈಡೆಡ್ ಬೈ ಟೈಮ್. ಅಂದರೆ ಏನು, ವರ್ಕ್ W ಅಂದರೆ ಇಲ್ಲಿ ವರ್ಕು, T ಅಂದರೆ ಟೈಮು, R ಅಂದರೆ ರೇಟ್. ಆಲ್ರೆಡಿ ಇಲ್ಲಿ ಮೆನ್ಷನ್ ಆಗಿದೆ. ಆ ರೇಟನ್ನು ತಿಳ್ಕೊಬೇಕಂದ್ರೆ ವರ್ಕ್ ಈಸ್ ಡಿವೈಡೆಡ್ ಬೈ T. ಟೈಮನ್ನು ನಾವು ಕ್ಯಾಲ್ಕುಲೇಟನ್ನು ಮಾಡಬೇಕು ಅಂತ ಹೇಳಿದ್ರೆ ವರ್ಕ್ ಈಸ್ ಡಿವೈಡೆಡ್ ಬೈ R. ಹಂಗಾಗಿ ಈ ಫಾರ್ಮುಲಾ ನೆನಪಲ್ಲಿ ಇಟ್ಕೊಂಡು ತುಂಬಾ ಇಂಪಾರ್ಟೆಂಟ್. ಈ ಫಾರ್ಮುಲಾ ಬೇಸಿಸ್ ನಾವು ಕ್ಯಾಲ್ಕುಲೇಟನ್ನು ಮಾಡ್ತಾ ಹೋಗ್ತೀವಿ. ಈಗ ಒಂದು ಕ್ವೆಶನನ್ನು ನೋಡೋಣ. ಸಿಂಗಲ್ ಪರ್ಸನ್ RTW ಮೆಥಡಲ್ಲಿ ಒಂದು ಕ್ವೆಶನನ್ನು ಸಾರ್ಟ್ಔಟನ್ನು ಮಾಡೋಣ. ಓಕೆ, ಏನಿದೆ ಕ್ವೆಶನು? A can do the piece of work at 20 days. B can do the same work in 30 days. If they start work together, then this work is finished in how many days? ಅವ್ರು ಕೇಳ್ತಿದ್ದಾರೆ. ಫಸ್ಟ್ ವರ್ಕ್ ಮಾಡೋಣ, ಸೊಲ್ಯೂಷನನ್ನು ಮಾಡೋಣ. ರೇಟ್. ಓಕೆ, ಇಲ್ಲಿ ಟೈಮ್, ಇಲ್ಲೇನಿದೆ ವರ್ಕ್. ಓಕೆ, ಟೈಮ್ ಅವರು ಆಲ್ರೆಡಿ ಕೊಟ್ಟಿದ್ದಾರೆ. ಇಲ್ಲಿ ಫಾರ್ ಎಕ್ಸಾಂಪಲ್ AB. ಓಕೆ, ಎ ಕ್ಯಾನ್ ಡೂ ದಿ ವರ್ಕ್ ಇನ್ 20 days. ಎ ಎಷ್ಟು ಡೇಸಲ್ಲಿ ಕೆಲಸ ಮಾಡ್ತಿದ್ದಾನೆ? 20 ಡೇಸಲ್ಲಿ ವರ್ಕ್ನ ಫಿನಿಶ್ ಮಾಡ್ತಿದ್ದಾನೆ. ಬಿ ಕ್ಯಾನ್ ವರ್ಕ್ ಇನ್ 30 days. ಬಿ ಎಷ್ಟು ಡೇಸಲ್ಲಿ ಫಿನಿಶನ್ನು ಮಾಡ್ತಿದ್ದಾನೆ? 30 ಡೇಸಲ್ಲಿ ಫಿನಿಶ್ ಮಾಡ್ತಿದ್ದಾನೆ. ಕ್ವೆಶನ್ ಏನು ಕೇಳ್ತಿದ್ದಾರೆ? ಇಫ್ ದೇ ವರ್ಕ್ ಟುಗೆದರ್, ಎ ಮತ್ತು ಬಿ ಟುಗೆದರ್ ಆಗಿ ವರ್ಕನ್ನು ಮಾಡಿದ್ರೆ ಎಷ್ಟು ಡೇಸಲ್ಲಿ ಏನು ಮಾಡ್ತಾರೆ, ಫಿನಿಶನ್ನು ಮಾಡ್ಬೋದು ಅನ್ನೋದು ಏನಾಗಿದೆ, ಕ್ವೆಶನ್ನು ಆಗಿದೆ. ಇಲ್ಲಿ ನಮಗೆ ಡೇಸ್ ಕೊಟ್ಟಿರೋದ್ರಿಂದ 20, 30ನ ನಾವು ಏನನ್ನ ಮಾಡ್ಕೊಬೇಕು, LCMನ ತಗೊಂಡು ಟೋಟಲ್ ವರ್ಕ್ನ ನಾವು ಕ್ಯಾಲ್ಕುಲೇಟನ್ನು ಮಾಡ್ಕೊಬೇಕು. LCMನ ನಾವು ತಗೊಂಡ್ರೆ 2 10s 2 15s 2 5s 15 ಹಾಗೆ ಉಳಿಯುತ್ತೆ, 5 ಹಾಗೆ ಉಳೀತು, 3 5s 15. ಓಕೆ, 5 ಟೋಟಲ್ ಆಗಿ ಮಾಡಿದ್ರೆ ನಮ್ಗೆ ಎಷ್ಟು, 60 days ಸಿಕ್ತು. 60 ಅನ್ನೋದು ಏನು, ವರ್ಕು. ಓಕೆ, ಆ LCMನ ತಗೊಂಡಿದ್ನ ನಾವು 60 ವರ್ಕಿಗೆ ಹಾಕ್ಕೊತೀವಿ. ಈಗ ನಾವು ರೇಟನ್ನು ಕಂಡುಹಿಡ್ಕೊಬೇಕು. ರೇಟ್ ಹೇಗೆ ಕಂಡುಹಿಡಿದು, ರೇಟ್ನ ಹೇಗೆ ಕಂಡುಹಿಡ್ಕೊಳೋದು? ಈ 20 ಏನಿದೆ ಈಸ್ ಡಿವೈಡೆಡ್ ಬೈ 60 ಮಾಡಿದ್ರೆ 0 0 ಕ್ಯಾನ್ಸಲ್, 2 1s 2 3s. ಅಂದರೆ ಏನು, 3 ಈಸ್ ದಿ ರೇಟ್ ಆಫ್ ಎ. ಬಿದು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು ಅಂದರೆ ಏನು ಮಾಡ್ಕೊಬೇಕು, ಈ 30 ಟೈಮ್ ಅವ್ರು ಕೊಟ್ಟಿದ್ದಾರೆ ಈಸ್ ಡಿವೈಡೆಡ್ ಬೈ 60, 0 0 ಕ್ಯಾನ್ಸಲ್, 3 1s 3 2s. ಇದೇ ಎಷ್ಟಾಯಿತು, 2 ಆಯಿತು. ಈಗ ನಮ್ಗೆ ರೇಟು ಸಿಕ್ಕಿದೆ, ಟೈಮು ಸಿಕ್ಕಿದೆ, ವರ್ಕು ಸಿಕ್ಕಿದೆ. ಕ್ವೆಶನ್ ಏನಿದೆ, ಎ ಮತ್ತು ಬಿ ಟುಗೆದರ್ ಆಗಿ ವರ್ಕ್ ಮಾಡಿದ್ರೆ ಎಷ್ಟು ಡೇಸಲ್ಲಿ ಫಿನಿಶನ್ನು ಮಾಡ್ತಾರೆ ಅಂತ. ಈ 3 + 2ನ ಆ್ಯಡ್ ಮಾಡಿದ್ರೆ ಎಷ್ಟು, 5. ರೇಟ್ ಎಷ್ಟು ಸಿಕ್ಕಿದೆ, 5 ಸಿಕ್ಕಿದೆ. ಟೋಟಲ್ LCM ಎಷ್ಟು ಸಿಕ್ಕಿದೆ, 60 ಸಿಕ್ಕಿದೆ ಅಲ್ವಾ. 60 ವರ್ಕ್ ಈಸ್ ಡಿವೈಡೆಡ್ ಬೈ 5 ಯಾಕೆ ತೊಗೊಂಡ್ವಿ, ಈ ರೇಟ್ನ ನಾವು ತೊಗೊತಿದ್ದೀವಿ. 3 + 2ನ ನಾವು ಆ್ಯಡ್ ಮಾಡಿದ್ರೆ 5 ಸಿಕ್ತು. ಈ 5ಇಂದ ಸಿಂಪ್ಲಿಫಿಕೇಷನನ್ನು ಮಾಡಿದ್ರೆ ಎಷ್ಟು, 12 days. 12 ಡೇಸಲ್ಲಿ ಎ ಮತ್ತು ಬಿ ಟುಗೆದರ್ ಆಗಿ ಏನು ಮಾಡ್ತಾರೆ, ವರ್ಕನ್ನು ಮಾಡ್ತಾರೆ. ಓಕೆ, ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗಬೇಕು ಅಂತ ಹೇಳಿದ್ರೆ ಇನ್ನೊಂದು ಕ್ಯಾಲ್ಕುಲೇಷನನ್ನು ಮಾಡೋಣ. ಅವಾಗ ನಿಮಗೆ ಇನ್ನೂ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ಏನಿದೆ, A, B, C alone can do the work in 20 days, 30 days, 60 days. If they start work together, then this work is finished in how many days? ಆಲ್ರೆಡಿ ನಮ್ಗೆ ಗೊತ್ತಿದೆ. ಇಲ್ಲಿ ರೇಟ್ ಹಾಕ್ಕೊಬೇಕು. ಅದಕ್ಕೂ ಮುಂಚೆ
ಎ ಬಿ ಸಿ. ರೇಟು, ಟೈಮು, ವರ್ಕು. Days, A can work in how many days? 20 days. B can work in 30 days. C can work in 60 days. ಈ ವರ್ಕ್ನ ಕಂಡುಹಿಡ್ಕೊಬೇಕು ಅಂದರೆ ಈ 20ಗೆ 30ಗೆ 60ಗೆ ಏನು ಕಂಡುಹಿಡ್ಕೊಬೇಕು? ಎಲ್ ಸಿ ಎಮ್ನ ತೊಗೊಬೇಕು. ಎಲ್ ಸಿ ಎಮ್ನ ತೊಗೊಂಡ್ರೆ ನಮಗೆ ಎಷ್ಟು ಬರುತ್ತೆ? ಟೋಟಲ್ಲು 60 ಬರುತ್ತೆ. ಟೋಟಲ್ ವರ್ಕ್ ಎಷ್ಟು? 60. ಈಗ ರೇಟ್ನ ಕಂಡುಹಿಡ್ಕೊಬೇಕು. ರೇಟ್ನ ಕಂಡುಹಿಡ್ಕೊಬೇಕಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಈಸ್ 20 is divided by 60 ಮಾಡಿದ್ರೆ ಏನಾಗುತ್ತೆ? ವಿಲ್ ಗೆಟ್. ಓಕೆ, ಕ್ಯಾಲ್ಕುಲೇಟ್ ಮಾಡೋಣ. 20 is divided by 60. 0 0 ಕ್ಯಾನ್ಸಲ್. 2 1s 2 3s. ರೇಟ್ ಎಷ್ಟು? 3. ಬಿದು ಕಂಡುಹಿಡ್ಕೊಬೇಕಂದ್ರೆ 30 is divided by 60. 0 ಕ್ಯಾನ್ಸಲ್. 3 1s 3 2s. ಇಲ್ಲಿ ಬಿನ ರೇಟ್ ಎಷ್ಟು? 2. ಸಿದು ಕ್ಯಾಲ್ಕುಲೇಟ್ ಮಾಡ್ಕೊಬೇಕಂದ್ರೆ 60 is divided by 60. 0 0 ಕ್ಯಾನ್ಸಲ್. 1. ಸಿದು ಎಷ್ಟು? 1. ಇಲ್ಲಿ ಕ್ವೆಶನ್ ಏನು ಕೇಳಿದ್ದಾರೆ? ಎ ಬಿ ಸಿ ಟುಗೆದರ್ ವರ್ಕ್ ಮಾಡಿದಾಗ ಎಷ್ಟು ಡೇಸಲ್ಲಿ ಫಿನಿಷನ್ನು ಮಾಡ್ತಾರೆ ಅಂತ. ಓಕೆ, ಇಲ್ಲಿ ಇಷ್ಟು ಕೂಡ ಆ್ಯಡ್ ಮಾಡಿದಾಗ ಎಷ್ಟು ಸಿಕ್ತು? 3 + 2 5 5 + 1 ಎಷ್ಟು? 6. ಓಕೆ, ಈ 60 ಡೇಸಲ್ಲಿ 6ಇಂದ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಏನು? 10 days. 10 ಡೇಸಲ್ಲಿ ಎ ಮತ್ತು ಬಿ ಸಿ ಟುಗೆದರ್ ಆಗಿ ಏನನ್ನ ಮಾಡ್ತಾರೆ? ಫಿನಿಷನ್ನು ಮಾಡ್ತಾರೆ. ಇಲ್ಲಿ ವೆರಿ ಸಿಂಪಲ್. ಈ ರೀತಿ ಡೈರೆಕ್ಟಾಗಿ ನಾವು ಆನ್ಸರನ್ನು ಮಾಡ್ಬೋದು. ರೇಟು ಟೈಮ್ನ ಕೊಟ್ಕೊಂಡಿರೋದನ್ನ ನಾವು ಟೈಮ್ ಬೇಸಿಸು ಎಲ್ ಸಿ ಎಮ್ನ ತೊಗೊಬೇಕು. ಎಲ್ ಸಿ ಎಮ್ನ ತೊಗೊಂಡ್ಮೇಲೆ ರೇಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ರೇಟನ್ನು ಕ್ಯಾಲ್ಕುಲೇಟನ್ನು ಮಾಡಿದ್ಮೇಲೆ ಟುಗೆದರ್ ಆ್ಯಡನ್ನು ಮಾಡಿ ಎಲ್ ಸಿ ಎಮ್ ಬಂದಿರೋ ವ್ಯಾಲ್ಯೂಯಿಂದ ವರ್ಕಿಂದ ನಾವು ಟೋಟಲ್ ವ್ಯಾಲ್ಯೂಯಿಂದ ಡಿವೈಡ್ ಮಾಡಿದ್ರೆ ನಮಗೆ ಎಷ್ಟು ಡೇಸಲ್ಲಿ ಈ ಎ ಮತ್ತು ಬಿ ಸಿ ಮತ್ತು ಟುಗೆದರ್ ವರ್ಕ್ ಮಾಡಿದಾಗ ಎಷ್ಟು ಡೇಸಲ್ಲಿ ಫಿನಿಷನ್ನು ಮಾಡ್ತಾರೆ ಅನ್ನೋದು ಟೋಟಲ್ ವರ್ಕ್ ನಮಗಿಲ್ಲಿ ಸಿಗ್ತಾ ಹೋಗುತ್ತೆ.